ಮಕರ ರಾಶಿಯವರಿಗೆ 3ನೇ ಸ್ಥಾನದಲ್ಲಿ ಬರುವಂಥ ಮಕರ ರಾಶಿಯವರು ನೋಡಿ ಅತ್ಯಂತ ಯೋಗ ಫಲದಲ್ಲಿ ಕೂಡಿರ್ತಾರೆ. ಮಕರ ರಾಶಿ ಯೋಗ ಫಲ ಯಾಕೆ ಅಂತಂದರೆ 7.5 ಮುಕ್ತಾಯವಾಗಿತ್ತು. 7.5 ಮುಕ್ತಾಯವಾಗಿ ಭಾಳ ದಿನಗಳಾದರೂ ಸಹ 8 ತಿಂಗಳುಗಳ ಕಾಲ ಆಯಿತು. ಆದರೂ ಸಹ ನಮಗೆ ಕಷ್ಟ ಪರಿಹಾರ ಆಗಲಿಲ್ಲ ಅನ್ನುವಂಥವ್ರು ತುಂಬ ಜನ ಸಿಗ್ತಾರೆ. ಶನಿ ಗ್ರಹ ಬದಲಾವಣೆಗಳಾದರೆ ಹಣಕಾಸಿನ ಕಾರಕನಾದಂಥ ಶುಕ್ರ ಗ್ರಹ ದೋಷ ಬಂದ, ಗುರುಕಾರಕನಾದಂಥ ಗುರುವು ಸಹ ದೋಷದಲ್ಲಿ ಬಂದ, ಆರೋಗ್ಯಕಾರಕನಾದಂಥ ಕುಜ ದೋಷದಲ್ಲಿ ಬಂದ, ವ್ಯವಹಾರಿಕ ಕಾರಕನಾದಂಥ ಬುಧನೂ ದೋಷದಲ್ಲಿ ಬಂದ, ಇಂಥ ಗ್ರಹಗಳ ದೋಷಗಳಿಂದ ಕೂಡಿದಂತಹ ಮಕರ ರಾಶಿಯವರಿಗೆ ಶನಿಯ ದ್ರವ್ಯ ಲಾಭ ನಮಗೆ ಕಾಣಲೇ ಇಲ್ಲ ಅಂತ ರೀತಿಯಲ್ಲಿ ಮಾಯವನ್ನು ಮಾಡಿಬಿಡ್ತು. ಈಗ ಎಲ್ಲ ಗ್ರಹಗತಿಗಳು ಸಹ ಉಚ್ಚ ಸ್ಥಾನಕ್ಕೆ ಬರ್ತವೆ. ಪ್ರತಿಯೊಂದು ಗ್ರಹ ಉಚ್ಚ ಸ್ಥಾನಕ್ಕೆ ಬಂದು ಶನಿಯೂ ಸಹ ಈಗ ಇರುವಂಥ 3ನೇ ಸ್ಥಾನದಲ್ಲಿ ಶನಿ ಗ್ರಹ ಬಂದಿರೋದ್ರಿಂದ ದ್ರವ್ಯ ಲಾಭ 7.5 ಏನೇನು ಕಳ್ಕೊಂಡ್ರಿ ಮಕರ ರಾಶಿಯವರು ಎಲ್ಲ ದ್ರವ್ಯಗಳನ್ನು ಲಾಭವನ್ನು ತಂದು ಕೊಡ್ತಾರೆ. ಆರೋಗ್ಯ ಲಾಭ, ದ್ರವ್ಯ ಲಾಭ, ಆಯಸ್ಸಿನ ಲಾಭ, ಮತ್ತೆ ಗೌರವದ ಲಾಭ, ಕಳ್ಕೊಂಡಂಥ ಗೌರವವನ್ನು ದುಪ್ಪಟ್ಟು ಕೊಡುವಂಥ ಸಾಧ್ಯತೆಗಳು ಇವೆಲ್ಲವೂ ಒಂದಾಗಿ ಕೂಡ್ತಾ ಬರ್ತಿರ್ತದೆ. ಮಕರ ರಾಶಿಯವರಿಗೆ ಉತ್ತಮವಾದಂಥ ಯೋಗ ಫಲ 2026ರಲ್ಲಿ ಆರಂಭದಲ್ಲಿ ಇಲ್ಲದಲ್ಲೇ ಇದ್ದರೂ ಸಹ ಯುಗಾದಿ ಆ ನಂತರದಲ್ಲಂತೂ ಅತ್ಯಂತ ಯೋಗ ಫಲವನ್ನು ತಂದುಕೊಡ್ತಾರೆ ಮಕರ ರಾಶಿಯವರಿಗೆ. ಮಕರ ರಾಶಿ ಅಧಿಪತಿಯಾದಂಥವನೇ ಶನಿಗ್ರಹ. ಶನಿಯ 3ನೇ ಸ್ಥಾನದಲ್ಲಿ ದ್ರವ್ಯ ಲಾಭವನ್ನು ಕೊಡುವಂಥ ಯೋಗ ಫಲದಲ್ಲಿರುವುದರಿಂದ ಶನಿಯ ಉಪಾಸನೆಯನ್ನು ಹೆಚ್ಚಿನದಾಗಿ ಮಾಡಬೇಕು. ಹನುಮಂತನ ಪ್ರಾರ್ಥನೆ ಜೊತೆಯಲ್ಲಿ ಶನಿಯ ಪ್ರಾರ್ಥನೆ, ಶನಿಗೆ ಮಾಡುವಂಥ ತುಳಸಿ ಅರ್ಚನೆ, ಶನಿಯ ಹೆಸರಿನಲ್ಲಿ ಕಬ್ಬಿಣದ ದಾನ, ಶನಿಯ ಹೆಸರಲ್ಲಿ ದೀಪದ ಎಣ್ಣೆಯ ದಾನ, ಶನಿಯ ಹೆಸರಲ್ಲಿ ಹೆಸರೆಳಿಕೊಂಡು ನಿಮ್ಮ ಕುಟುಂಬದ ಸಂಕಲ್ಪವನ್ನು ಮಾಡಿಕೊಂಡು ಕಪ್ಪು ಎಳ್ಳನ್ನು ದಾನವನ್ನು ಮಾಡೋದ್ರಿಂದ ಇನ್ನು ಮಕರ ರಾಶಿಯವರಿಗೆ ಅತ್ಯಂತ ಲಾಭದಾಯಕವನ್ನ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.